ಉದ್ದೇಶ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ನಡೀತದೆ. ಹೀಗಾಗಿ ಧರ್ಮಸ್ಥಳದ ವಿಷಯದಲ್ಲಿ ನಮ್ಮ ಏನಪ್ಪ ಅಂತ ಸಿದ್ದರಾಮಯ್ಯನವರು ಒಳ್ಳೆಯ ಹೆಜ್ಜೆನ ಇಡ್ತಾ ಇದ್ದಾರೆ. ಸತ್ಯ ಹೊರಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕುತೂಹಲದ ಯಾರಪ್ಪ ಇವರು ಏನು ಅಂತೇಳಿ. ಯಾಕಂದ್ರೆ ಈ ನಾಡನ್ನು ರಕ್ಷಣೆ ಮಾಡ್ತನು, ಈ ನಾಡಿಗೆ ಒಳ್ಳೆಯದನ್ನು ಕೊಡ್ತನು ಅಂತೇಳಿ ಈ ನಾಡಿನ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಜವಾಬ್ದಾರಿ ಇರೋದು. ಇಷ್ಟೊಂದು ಉಗ್ರಪ್ಪನವ್ರು ಸಹಿತ ಅವರ ಕ್ಯಾಬಿನೆಟ್ದಿಂದ ಅವರ ಸಮಯದಲ್ಲಿ ಆದಂಥದ್ದು ತನಿಖೆ, ಅದಕ್ಕೆ ಅವ್ರು ಇವತ್ತೊಂದು ಮೌಲ್ಯವನ್ನು ಕೊಡೋ ಸಲುವಾಗಿ SIT ಮೂಲಕ ಎಲ್ಲ ತನಿಖೆಗಳಾಗಲಿ ಅಂತ ಬಿಟ್ಟಿದ್ದಾರೆ. ಅದಕ್ಕೆ ಗಡಬಿಡಿ ಇಲ್ಲ ಅನ್ನುವಂಥ ಒಂದು ವಿಷಯ, ಸಮಾಧಾನಕರ ವಿಷಯವನ್ನು ಕೇಳಿದಾಗ ಆಯ್ತಪ್ಪ ಒಳ್ಳೆಯದಾಯಿತು ಅನ್ನುವಂಥ ಮಾತು ಬರೋ ಜೊತೆಗೆ ಈಗಾಗಲೇ ಮೊದಲಿಂದ ಈಗಾಗಲೇ ತಿಮ್ರೋಡಿ ಅವ್ರನ್ನೂ ಎನ್ಕ್ವೈರಿ ಮಾಡಿದ್ದಾರೆ, ಮಹೇಶ್ ಗಿರೀಶ್ ಮಟ್ಟಣ್ಣವ್ರನ್ನೂ ಮಾಡಿದ್ದಾರೆ, ಜಯಂತ್ ಟಿ ಅವ್ರನ್ನೂ ಮಾಡಿದ್ದಾರೆ, ವಿಠಲ್ ಗೌಡ್ರನ್ನೂ ಮಾಡಿದ್ದಾರೆ. ಆದರೂ ಅವ್ರನ್ನೂ ಮತ್ತೊಮ್ಮೆ ಕರೆಸಿ ಮತ್ತೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇತ್ತೀಚಿನ ಡೆವಲಪ್ಮೆಂಟ್ ನೆಲೆಗಟ್ಟಿನಲ್ಲಿ ಅಂತೇಳಿ. ಯಾಕಂದರೆ ವಿಠಲ್ ಗೌಡರು ಸೋಜಿನಾಳ ಮಾವ ಮುಂದೆ ಅದೇ ಕಾಲಕ್ಕೆ ತಿಮ್ರೋಡಿ ಅವರಂತೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವರು, ಅವ್ರ ಜೊತೆಗೆ ಬಂದು ಕೈ ಜೋಡಿಸಿದವರು ಮಟ್ಟಣ್ಣವರ ಮತ್ತು ವಿಠಲ್ ಗೌಡ ಅಂತ ಹೇಳಿದ್ದೆ ನಿಮಗೆ. ಅದೇ ಕಾಲಕ್ಕೆ ಅಲ್ಲೇ ಏನಪ್ಪ ಇದ್ಕೊಂಡು ಜಯಂತ್ ಟಿ ಅಂತೇಳಿ ಅವರೊಬ್ಬ ಒಳ್ಳೆಯ ಹೋರಾಟಗಾರರು, ಅವರು ಸಹಿತ ಇವತ್ತು ಬೆನ್ನು ಹಚ್ಚಿದ್ದಾರೆ. ಸತ್ಯ ಹೇಳಬೇಕು ಸಾಕ್ಷಿದಾರರಾಗಿ ಚಿನ್ನಯ್ಯ ಸಾಕ್ಷಿದಾರರಿದ್ದಾರೆ, ಒಂದು ಎನ್ಕ್ವೈರಿ ನಡೆದ. ಇವೆಲ್ಲ ಅವುಗಳ ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಇದು ಆಗಲೇಬೇಕಾದಂಥದ್ದು, ಅದು ನಿಮಗಾಲಿ ಗೊತ್ತದ್ದು ನಾಯ್ಕವರು ಸೋಮನಾಥ್ ನಾಯ್ಕರವರ ಪೂರ್ತಿಯಾಗಿ ಎನ್ಕ್ವೈರಿ ಹಾಕ್ಕೊಂಡು ಅವ್ರು ಕೊಟ್ಟಂಥ ದಾಖಲೆ ನೆಲೆಗಟ್ಟಿನಲ್ಲೇ ಇವತ್ತು ಸತ್ಯ ಹುಡುಕೋದಾಗಬೇಕಾಗಿದೆ. ಇವೆಲ್ಲ ಇವತ್ತು SIT ಉಪಯೋಗ ತೊಗೊಳ್ಳೇಬೇಕಾಗಿದೆ ಮತ್ತು ತೊಗೊಳ್ತಾ ಇದೆ. ಅನೇಕ ನನ್ನ ಕರೆಗೆ ಮತ್ತೆ ಕೇಳ್ತಾ ಇದೆ. ಯಾಕಂತಂದ್ರೆ ಇನ್ನು ಒಮ್ಮೆ ಅಟ್ಯಾಕ್ ಆಯ್ತಪ್ಪ ಅಂದರೆ ಯಾರು ಇದ್ದಾರ ಇದರಿಂದ ಅಲ್ಲಿ ಸುಳ್ಳು ಆಗೋಂಗಿಲ್ಲ, ಫೇಲ್ ಆಗೋಂಗಿಲ್ಲ, ಅವ್ರು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಲ್ಲಿರ್ಬೋದು. ಯಾಕಂದರೆ ಶ್ರೂಢಿದ್ದಾರೆ, ದಿಟ್ಟರಿದ್ದಾರೆ, ಅವ್ರ ಹಿಂದೆ ಒಂದು ಧರ್ಮದ ಏನಪ್ಪ ಅಂದ್ರೆ ಆಶ್ರಯ ಅದ, ದೇವರ ಆಶ್ರಯ ಅದ, ಆ ನೆಲೆಯಲ್ಲಿದ್ದಾರೆ. ಅವ್ರಿಗೆ ಮೇಲೆ ಆರೋಪ ಮಾಡೋಕ್ಕಿಂತಲೂ ಮೊದಲು ಹಲವು ಸಲ ವಿಚಾರ ಮಾಡಬೇಕಾಗಿದೆ. ಇಲ್ಲಾಂದರೆ ತಿಮ್ರೋಡಿ ಅವ್ರಂಗೆ ಮಟ್ಟಣ್ಣವ್ರಂಗೆ ಅನೇಕ ಸಮಸ್ಯೆಗಳು ಎದುರಿಸಿಕೊಳ್ಳುವಂಥ ಪ್ರಸಂಗ ಬರ್ತದೆ. ಜೊತೆಗೆ ಇಲ್ಲಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಇದು ಹಿಂದೂ ಧರ್ಮದ ವಿರೋಧಿ, ದೈವದ ವಿರೋಧಿ, ದೇವರ ವಿರೋಧಿ, ಗುಡಿ ಮುಂಡಾರಗಳ ವಿರೋಧಿ ಅನ್ನೋದ ಪಟ್ಟವನ್ನು ಈಗ ಹೆಚ್ಚು ಪ್ರಯತ್ನ ಸಾಕಷ್ಟು ಮಾಡ್ತದೆ. BJP ಆಯಿತು, ಅದ್ರ ಜೊತೆಗಾರ ಸಂಘಟನೆಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಆಸ್ಪದ ಕೊಡದಂಗೆ ಸತ್ಯ ಹೊರಗೆ ಬರಲಿ ಅನ್ನೋ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಇನ್ನಷ್ಟು